ನಮಸ್ತೆ ಸ್ನೇಹಿತರೆ, ವೈಶಾಖ ಪುರಾಣದ 14ನೇ ಅಧ್ಯಾಯ. ದೈವನಿಂದೆ ಅಪರಾಧ. ಸೃಷ್ಟಿಸ್ಥಿತಿ ಲಯನಂ ಚ ಕರಣಂ ಹರಿಮತ್ಯಯಂ ಪುರಾಣ ಪುರುಷಂ ದೇವಂ ವಂದೇ ಜ್ಞಾನಾದಿ ಸಿದ್ಧಯೇ. ಶ್ರುತದೇವನು ವೈಶಾಖ ಮಹಿಮೆಯನ್ನು ಮುಂದುವರಿಸುತ್ತಾ, ಯಾರು ವೈಶಾಖದಲ್ಲಿ ಪ್ರಾತಃಸ್ನಾನ ಮಾಡಿ ಮಧುಸೂದನ ಪರಮಾತ್ಮನನ್ನು ಪೂಜಿಸುವರೋ ಅವರು ಸಕಲ ಪಾಪಗಳಿಂದ ವಿಮುಕ್ತರಾಗುವರು. ಮಾಸ ನಿಯಾಮಕ ಪರಮಾತ್ಮನನ್ನು ಅವಹೇಳನ ಮಾಡುವವನು ಪಿಶಾಚ ಜನ್ಮ ತಾಳುವನು. ಈ ವಿಷಯದಲ್ಲೊಂದು ವ್ಯಾಖ್ಯಾನ ಹೀಗಿದೆ. ಗೋದಾವರಿ ತೀರದಲ್ಲಿ ಬ್ರಹ್ಮೇಶ್ವರವೆಂಬ ಕ್ಷೇತ್ರದಲ್ಲಿ ದೂರ್ವಾಸ ಮಹರ್ಷಿಗಳ ಇಬ್ಬರು ಶಿಷ್ಯರು ವಾಸಿಸುತ್ತಿದ್ದರು. ಸತ್ಯನಿಷ್ಠ ಮತ್ತು ತಪೋನಿಷ್ಠ ಎಂಬ ಹೆಸರಿನ ಇಬ್ಬರು ಸದಾ ವಿಷ್ಣು ಕಥೆಗಳನ್ನು ಪ್ರಚಾರ ಮಾಡುತ್ತಾ ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡಿಸುತ್ತಿದ್ದರು. ಅವರಿಗೆ ಇದೇ ತಪಸ್ಸಾಗಿತ್ತು. ಅವರು ಕಥಾ ಪ್ರವಚನದ ಮಧ್ಯೆ ತಮ್ಮ ಐಹಿಣಿಕಗಳನ್ನು ಮಾಡಿಕೊಳ್ಳುತ್ತಿದ್ದರು. ಶ್ರೀಹರಿಯ ಕಥಾಶ್ರವಣ ಮಾಡುವವರಿಗೆ ಸಜ್ಜನರ ಸಹವಾಸ, ದುರ್ಜನರಲ್ಲಿ ತಿರಸ್ಕಾರ ಭಾವನೆ ಹಾಗೂ ಸಾತ್ವಿಕ ಭಕ್ತಿ ಉಂಟಾಗುತ್ತದೆ. ಭಕ್ತಿ ಇಲ್ಲದೆ ಮಾಡಿದ ಕರ್ಮಗಳು ನಿಷ್ಫಲವಾಗುತ್ತದೆ. ಆದ್ದರಿಂದಲೇ ಶ್ರೀಹರಿಯ ಧ್ಯಾನ, ಕಥಾಶ್ರವಣ ಮತ್ತು ಮನನಗಳು ಕರ್ತವ್ಯವಾಗಿವೆ. ಎಲ್ಲಿ ಹರಿಕಥಾ ಪ್ರಸಂಗವಿಲ್ಲವೋ, ತುಳಸಿ ಮತ್ತು ವೈಷ್ಣವ ಗೃಹಗಳಿರುವುದಿಲ್ಲವೋ ಅಂತಹ ಸ್ಥಳವನ್ನು ತ್ಯಜಿಸಬೇಕು. ಅಂತಹ ಸ್ಥಳದಲ್ಲಿರುವ ಮನುಷ್ಯನು ದೇಹಾಂತ್ಯದಲ್ಲಿ ನರಕವಾಸ ಮಾಡಿ 100 ಬಾರಿ ಶ್ವಾನ ಜನ್ಮವನ್ನು ಕಾಣಬೇಕಾಗುತ್ತದೆ. ಸತ್ಯನಿಷ್ಠನು ಸದಾ ವಿಷ್ಣು ಕಥಾಸಕ್ತನಾಗಿದ್ದನು. ಆದರೆ ತಪೋನಿಷ್ಠನು ಕೇವಲ ಕರ್ಮನಿರತನಾಗಿ ಕಥಾಶ್ರವಣಕ್ಕೆ ಬರುತ್ತಿರಲಿಲ್ಲ. ಹೀಗೆ ಅವನ ಕಾಲ ಬರೀ ಕರ್ಮಾಚರಣೆಯಲ್ಲೇ ಕಳೆಯಿತು. ಭಗವಾನ್ ಮಹಿಮೆಯನ್ನು ಕೇಳದೆ ಅಹಂಕಾರದಿಂದ ಕಾಲ ಕಳೆದು ದೇಹಾಂತ್ಯದಲ್ಲಿ ಶಮಿವೃಕ್ಷದಲ್ಲಿ ಪಿಶಾಚನಾಗಬೇಕಾಯಿತು. ಆಹಾರವಿಲ್ಲದೆ ಬಾಯಾರಿಕೆಯಿಂದ ಬಹುದುಃಖದಿಂದ 10,000 ವರ್ಷಗಳು ಕಳೆದರೂ ಯಾರೂ ಅವನನ್ನು ಈ ಜನ್ಮದಿಂದ ಬಿಡಿಸಲಾಗಲಿಲ್ಲ. ಅವನ ಮೈಗೆ ಗಾಳಿಯು ತಾಕಿದಾಗ ಹುರಿ ಅನುಭವವಾಗಿತ್ತು. ಹಣ್ಣು ಹೂಗಳು ವಿಷದಂತೆ ತೋರತೊಡಗಿದವು. ಘೋರಾರಣ್ಯದಲ್ಲಿ ಸಂಚರಿಸುತ್ತಾ ಪೈಟೀನರಿ ಎಂಬ ನಗರಕ್ಕೆ ಬಂದನು. ಆಗ ಸತ್ಯನಿಷ್ಠನು, ನೀನ್ಯಾರು, ನಿನಗೇಕಿಂತ ಅವಸ್ಥೆ ಬಂದಿದೆ ಎಂದು ಕೇಳಿದನು. ಪಿಶಾಚನು ತನ್ನ ವೃತ್ತಾಂತವನ್ನು ಹೇಳಿದನು. ನಾನು ಹಿಂದೆ ಹರಿಕಥಾಶ್ರವಣವನ್ನು ಆಲಕ್ಷಿಸಿ ಕೇವಲ ಕರ್ಮಠನಾಗಿ ಕಾಲ ಕಳೆದದ್ದರಿಂದ ಪಿಶಾಚ ಜನ್ಮ ಬಂದಿದೆ. ನನ್ನನ್ನು ಚಿನ್ನಕರ್ಣನೆನ್ನುತ್ತಾರೆ. ನನ್ನನ್ನು ಕೃಪೆ ಮಾಡಿ ರಕ್ಷಿಸು ಎಂದು ಪ್ರಾರ್ಥಿಸಿದನು. ಆಗ ಸತ್ಯನಿಷ್ಠನು ದಯಾಪೂರ್ಣ ದೃಷ್ಟಿಯಿಂದ ಅವನನ್ನು ನೋಡಿ ವೈಶಾಖ ಮಹಾತ್ಮೆಯ ಶ್ರವಣ ಪುಣ್ಯವನ್ನು ಸಂಕಲ್ಪಪೂರ್ವಕವಾಗಿ ಅವನಿಗೆ ದಾನ ಮಾಡಿದನು. ಇದರಿಂದ ಅವನ ಕ್ರೂರ ದೇಹ ನಾಶವಾಗಿ ದಿವ್ಯ ದೇಹ ಪ್ರಾಪ್ತವಾಯಿತು. ವಿಷ್ಣುದೂತರು ಅವನನ್ನು ವೈಕುಂಠಕ್ಕೆ ವಿಮಾನದಲ್ಲಿ ಕರೆದೊಯ್ದರು. ಸತ್ಯನಿಷ್ಠನು ತನ್ನ ಪ್ರಯಾಣವನ್ನು ಮುಂದುವರೆಸಿದರು. ಶ್ರುತದೇವನು ಎಲ್ಲಿ ಹರಿಕಥಾಶ್ರವಣ ನಡೆಯುತ್ತದೆಯೋ ಅಲ್ಲಿ ಸಕಲ ತೀರ್ಥಗಳು ಸನ್ನಿಹಿತವಾಗಿರುತ್ತದೆ. ಅದನ್ನಾಲಿಸಿದವರಿಗೆ ಮೋಕ್ಷವು ಸುಲಭವಾಗುತ್ತದೆ ಎಂದು ತಿಳಿಸಿದರೆಂಬಲ್ಲಿಗೆ ವೈಶಾಖ ಮಹಾತ್ಮೆಯ 14ನೇ ಅಧ್ಯಾಯವು ಸಂಪೂರ್ಣವಾಯಿತು. ಈ ಅಧ್ಯಾಯವನ್ನು ಓದಿದವರಿಗೂ, ಕೇಳಿದವರಿಗೂ, ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.